ಬಹುಪರಾತ್ ಬಹುಪರಾತ್ ಬಹುಪರಾತ್. ಈ ರಾಕ್ಷಸ ರಾಜ ಅಂತಃಪುರದಲ್ಲಿ ನಿದ್ರಿಸುತ್ತಿದ್ದನಲ್ಲ, ನಿಶಾಚರನಂತೆ ಈ ಹೊತ್ತಿನಲ್ಲಿ ಇಲ್ಲಿಗೇಕೆ ಬಂದ? ಮನಸ್ಸು ಮಾಡು ಸುಂದರಿ, ಈ ಸರ್ವ ಸಂಪತ್ತಿಗೆ ನೀನೇ ಒಡತಿಯಾಗು. ನಿನ್ನ ಐಶ್ವರ್ಯ ಮಾತ್ರವಲ್ಲ, ಕುಬೇರನ ಐಶ್ವರ್ಯವು ನನ್ನ ಪತಿಯ ಪ್ರೇಮದ ಮುಂದೆ ತೃಣಕ್ಕೆ ಸಮಾನ. ಭಲೆ ಭಲೆ ಸೀತಾಮಾತೆ. ಸ್ತ್ರೀಯರಿಂದ ತಿರಸ್ಕಾರಕ್ಕೆ ಗುರಿಯಾದ ಪುರುಷನ ಪೌರುಷದಿಂದ ಏನು ಪ್ರಯೋಜನ? ಸೀತೆ, ನೀನು ನಿಜವಾಗಲೂ ಮಹಾಪತಿವ್ರತೆ. ಮುಗೀತೋ ನಿನ್ನ ನೀತಿ ಬೋಧನೆ? ನೀತಿಯನ್ನು ಮರೆತವನು ರಾಜನಾಗಿ ಆಳುವ ಅಧಿಕಾರಕ್ಕೆ ಅನರ್ಹನಾಗುತ್ತಾನೆ. ನೀತಿರಹಿತನ ರಾಜ್ಯದ ಪ್ರಜೆಗಳೆಲ್ಲರೂ ಅನೀತಿವಂತರಾಗುತ್ತಾರೆ. ನಿನ್ನ ವರ್ತನೆಯನ್ನು ನೋಡಿದರೆ ನಿನ್ನ ರಾಜ್ಯದಲ್ಲಿ ನೀತಿವಂತರೇ ಇಲ್ಲ ಎಂಬ ಭಾವನೆ ಬರುತ್ತದೆ. ಇದ್ದರೂ ಅವರ ಮಾರ್ಗದರ್ಶನದಂತೆ ನೀನು ನಡೆಯುತ್ತಿಲ್ಲ. ಇದು ನನ್ನ ಲಂಕೆ. ಇಲ್ಲಿ ನಾನು ನಡೆದದ್ದೇ ನೀತಿ, ನಾನು ಮಾಡಿದ್ದೇ ನೀತಿ. ನನಗೆ ಬೇರಾರು ನೀತಿ ಹೇಳುವ ಅವಶ್ಯಕತೆ ಇಲ್ಲ ಸುಂದರಿ. ವಂಚಕ ಬುದ್ಧಿಯ ನಿನಗೆ ಮುಂದಾಗುವ ಅನರ್ಥಗಳ ಅರಿವಿಲ್ಲ. ಲಂಕೆಯ ವಿನಾಶದ ಸಲುವಾಗಿಯೇ ನೀತಿವಂತರ ಮಾತನ್ನು ಕೇಳುತ್ತಿಲ್ಲವೆಂದು ಕಾಣುತ್ತಿದೆ. ವಿನಾಶಕಾಲೇ ವಿಪರೀತ ಬುದ್ಧಿ. ನನ್ನ ಮಾತು ಸುಳ್ಳಾಗುವುದಿಲ್ಲ. ಅನೀತಿವಂತನಾದ ಧರ್ಮ ಬಾಹಿರನಾದ ನಿನ್ನಿಂದಲೇ ಸಂಪತ್ತಿನಿಂದ ತುಂಬಿರುವ ಈ ಲಂಕೆ ವಿನಾಶ ಹೊಂದುತ್ತದೆ. ಸಾಕು ಮಾಡು ನಿನ್ನ ಮಾತುಗಳನ್ನು. ನೀನು ಶಾಪ ಹಾಕಿದ ಮಾತ್ರಕ್ಕೆ ಅಜೇಯನಾದ ಈ ರಾವಣನ ಲಂಕೆಯು ವಿನಾಶವಾಗಿ ಬಿಡುತ್ತದೆಯೇ? ಅದಕ್ಕೆ ಕಾಲವೇ ಉತ್ತರ ಹೇಳುತ್ತದೆ. ಆದರೆ ನೀನು ಒಂದು ಮಾತು ನೆನಪಿಟ್ಟುಕೋ, ನಿನ್ನ ಯಾವ ಪ್ರಲೋಭನೆಗಳಿಗೂ ನಾನು ಕರಗುವುದಿಲ್ಲ. ಸೂರ್ಯನು ಪ್ರಭೆಯು ಹೇಗೆ ಒಂದನ್ನೊಂದು ಬಿಟ್ಟಿರಲು ಸಾಧ್ಯವಿಲ್ಲವೋ ಹಾಗೆ ರಾಮ ಸೀತೆ ಎಂದಿಗೂ ಬೇರೆಯಾಗಲು ಸಾಧ್ಯವಿಲ್ಲ. ಬೇಡ ಬೇಡ ಸೀತೆ, ನನ್ನ ಸಹನೆಯನ್ನು ಪರೀಕ್ಷಿಸಬೇಡ. ಮಹಾತ್ಮನಾದ ಶ್ರೀರಾಮಚಂದ್ರನ ಸಹನೆಯನ್ನು ಕೆಣಕಿ ಅನ್ಯಾಯವಾಗಿ ನಾಶವಾಗಬೇಡ. ಲಂಕೆ ಉಳಿಯಬೇಕೆಂದಿದ್ದರೆ, ನೀನು ಲಂಕಾಧಿಪತಿಯಾಗಿ ಇನ್ನೂ ಕೆಲಕಾಲ ಬದುಕಬೇಕೆಂದಿದ್ದರೆ, ರಾಕ್ಷಸರ ಘೋರ ವಧೆಯನ್ನು ತಪ್ಪಿಸುವ ಹಾಗಿದ್ದರೆ ನೀನು ಈಗಲೇ ಎಚ್ಚೆತ್ತುಕೋ. ಪುರುಷ ಶ್ರೇಷ್ಠನಾದ ಶ್ರೀರಾಮಚಂದ್ರನೊಡನೆ ಸ್ನೇಹ ಮಾಡಿಕೋ. ನನ್ನ ಪತಿ ಮಹಾವೀರನೂ ಹೌದು, ಶರಣಾಗತ ವತ್ಸಲನೂ ಹೌದು. ನೀನು ಶರಣಾಗತನಾದರೆ ನನ್ನ ಸ್ವಾಮಿ ಖಂಡಿತ ನಿನ್ನನ್ನು ರಕ್ಷಿಸುತ್ತಾರೆ, ನಿನ್ನ ಅಪರಾಧಗಳನ್ನು ಕ್ಷಮಿಸುತ್ತಾರೆ. ಜ್ವರ ಬಂದವನ ಬಾಯಿಗೆ ನೊರೆ ಹಾಲು ರುಚಿಸುವುದಿಲ್ಲ. ದುರಹಂಕಾರದ ಜ್ವರ ಬಂದ ಈ ದುರುಳ ರಾವಣನಿಗೆ ಈಗ ನೀತಿಯ ಹಾಲೂ ಬೇಡ, ವಿನಾಶದ ಹಾಲಾಹಲವೇ ಬೇಕು. ಸೀತೆ, ನಿನ್ನ ಉಪದೇಶವನ್ನು ನಿಲ್ಲಿಸುತ್ತೀಯೋ ಇಲ್ಲವೋ? ಒಣ ಉಪದೇಶವಲ್ಲ, ನೀನು ಬದುಕುವ ದಾರಿದೀಪ. ವಿವೇಕಿಯಾದವನು ತನ್ನಿಂದಾದ ತಪ್ಪನ್ನು ಅರ್ಥ ಮಾಡಿಕೊಂಡು ತಿದ್ದಿಕೊಳ್ಳುತ್ತಾನೆ. ಅಪರಾಧ ಮಾಡಿರುವ ನೀನು ಈಗಲೂ ಅರಿತು ನಡೆಯದಿದ್ದರೆ ಸಾವಿಗೆ ಅತಿಥಿಯಾಗುವುದು ಖಂಡಿತ. ಇಂದ್ರನ ವಜ್ರಾಯುಧ ನಿನ್ನ ಮೇಲೆ ಕರುಣೆ ತೋರಿಸಬಹುದು, ಆದರೆ ಲೋಕನಾಥನಾದ ರಾಘವನ ಹರಿತವಾದ ಬಾಣ ನಿನ್ನನ್ನು ನಿಷ್ಕರುಣೆಯಿಂದ ನಾಶಗೊಳಿಸುತ್ತದೆ. ಇನ್ನೊಂದು ಮಾತನಾಡಿದರೂ ನಾನು ಸಹಿಸುವುದಿಲ್ಲ. ನಾನು ಸುಮ್ಮನಿರುವೆನೆಂದು ಗುರುಕುಲದಲ್ಲಿ ಗುರು ಶಿಷ್ಯನಿಗೆ ಪಾಠ ಹೇಳುವಂತೆ ಕೊನೆ ಮೊದಲಿಲ್ಲದೆ ಉಪದೇಶ ಮಾಡುತ್ತಿರುವೆಯಾ? ನಿನ್ನ ನೀತಿ ಪಾಠವನ್ನು ನಿನ್ನಲ್ಲೇ ಇಟ್ಟುಕೋ. ಈಗ ನನ್ನ ನೀತಿ ಪಾಠವನ್ನು ಕೇಳು. ನಾನು ಪ್ರಿಯವಾದ ಮಾತುಗಳನ್ನಾಡುತ್ತಿದ್ದರೂ ನೀನು ಅಪ್ರಿಯವಾದ ಮಾತುಗಳಿಂದ ನನ್ನನ್ನು ನಿಂದಿಸುತ್ತಿರುವೆ. ನಿನ್ನ ಮೇಲಿನ ವ್ಯಾಮೋಹದಿಂದ ನಿನಗೆ ಘೋರ ಶಿಕ್ಷೆಯನ್ನು ನೀಡದೆ ಬಿಟ್ಟಿರುವೆ. ಇಲ್ಲವಾದರೆ ನಿನ್ನ ಒಂದೊಂದು ಕರ್ಣ ಕಠೋರವಾದ ಮಾತುಗಳಿಗೂ ಚಿತ್ತಹಿಂಸೆ ನೀಡಿ ಕೊಲ್ಲುತ್ತಿದ್ದೆ. ನಿನಗೆ 12 ಮಾಸಗಳ ಗಡುವು ಕೊಟ್ಟಿರುವನೆಂದು ನಾನು ಸುಮ್ಮನಿರುವೆ. ಆ ಗಡುವು ಮುಗಿಯಲು ಇನ್ನು 2 ಮಾಸಗಳು ಮಾತ್ರ ಬಾಕಿ ಇದೆ.
ಅಷ್ಟರಲ್ಲಿ ನೀನು ನನ್ನ ವಶರಾಗದಿದ್ದರೆ ಅದರ ಪರಿಣಾಮ ಎಷ್ಟು ಭಯಂಕರವಾಗಿರುವುದೆಂದು ನೀನೇ ಕಾದು ನೋಡು. ಇನ್ನು 2 ಮಾಸಗಳು ಮಾತ್ರ ಬಾಕಿ ಇದೆ. ಅಷ್ಟರಲ್ಲಿ ನೀನು ನನ್ನ ವಶರಾಗದಿದ್ದರೆ ಅದರ ಪರಿಣಾಮ ಎಷ್ಟು ಭಯಂಕರವಾಗಿರುವುದೆಂದು ನೀನೇ ಕಾದು ನೋಡು. ಈ ಪಾಪಿಯನ್ನು ಈಗಲೇ ಹೋಗಿ ಕೊಂದು ಬಿಡಲೇ? ಎಂತ ಲಜ್ಜೆಗೆಟ್ಟ ನಡವಳಿಕೆ! ಎಲ್ಲವೋ ದುಷ್ಟ ರಾಕ್ಷಸ, ನಿನ್ನ ಅಬ್ಬರಕ್ಕೆ ಹೆದರಿ ನಡುಗುವ ಹೆಣ್ಣಲ್ಲ ನಾನು. ಪತಿವ್ರತೆಗೆ ಅವಳ ಪಾತಿವ್ರತ್ಯವೇ ಪರಮ ಶಕ್ತಿ ಎಂದು ನಿನಗೆ ತಿಳಿದಿಲ್ಲ. ನನ್ನ ಪತಿಯನ್ನು ನಿಂದಿಸುವ ನಿನ್ನ ನೀಚತನಕ್ಕೆ ಏನು ಹೇಳಬೇಕು? ನನ್ನ ಪತಿಯ ಕಣ್ಣುಗಳಿಗೆ ಬೀಳುವವರೆಗೂ ನಿನ್ನ ದುಷ್ಟ ನಾಲಿಗೆಯನ್ನು ಹರಿಯಬಿಡು. ಆಮೇಲೆ ಆಕ್ರಂದನ ಮಾಡಲು ಬಾಯಿ ಇಲ್ಲದಂತೆ ಸತ್ತು ಬೀಳುತ್ತೀಯ. ಜನಕಸುತೆ, ದಶರಥನ ಸೊಸೆ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನ್ನನ್ನು ಕೀಳು ದೃಷ್ಟಿಯಿಂದ ನೋಡಿದ ನಿನ್ನ ಕಣ್ಣುಗಳು ಕಳಚಿ ಬೀಳಬಾರದೆ? ನನ್ನನ್ನು ಅಸಭ್ಯತೆಯಿಂದ ಆಹ್ವಾನಿಸುತ್ತಿರುವ ನಿನ್ನ ನೀಚ ನಾಲಿಗೆ ಸೀಳಿ ಹೋಗಬಾರದೆ? ಎಲ್ಲವೋ ದುರುಳ ರಾಕ್ಷಸ, ನೀನು ನನ್ನನ್ನು ಅಪಹರಿಸಿದ್ದು ನಿನ್ನ ಸಾವನ್ನು ಆಹ್ವಾನಿಸಿದಂತೆ. ನಿನ್ನ ವಿನಾಶಕ್ಕಾಗಿಯೇ ಆ ವಿಧಿ ನನ್ನನ್ನು ಅಪಹರಿಸುವ ನೀಚ ಬುದ್ಧಿಯನ್ನು ನಿನಗೆ ನೀಡಿದೆ. ನಿನ್ನ ಆರ್ಭಟ ಅಹಂಕಾರ ಹೆಚ್ಚು ದಿನ ನಡೆಯುವುದಿಲ್ಲ. ಇಷ್ಟರಲ್ಲೇ ನಿನ್ನ ಮೃತ್ಯು ಗಂಟೆಯ ನಾದ ಈ ಲಂಕಾ ನಗರಿಯಲ್ಲಿ ಪ್ರತಿಧ್ವನಿಸುತ್ತದೆ. ನೆನಪಿಡು. ಅದಕ್ಕೆ ಮೊದಲು ನನ್ನ ಕೈಗಳಿಂದಲೇ ನಿನ್ನನ್ನು ಸಂಹರಿಸುತ್ತೇನೆ. ಪ್ರಭು, ಬೇಡಿ ಪ್ರಭು, ಸ್ತ್ರೀ ಹತ್ಯೆಯ ಘೋರ ಪಾಪವನ್ನು ಮಾಡಬೇಡಿ. ನೀನೇಕೆ ಇಲ್ಲಿಗೆ ಬಂದೆ? ನನ್ನೊಡನೆ ಬನ್ನಿ ಪ್ರಭು. ಮನುಷ್ಯ ಮಾತ್ರಳಾದ ಈ ಸೀತೆಯಿಂದ ಏನಾಗಬೇಕು? ಒಲಿಯದವರಿಗಾಗಿ ಪರಿತಪಿಸಿ ಕಷ್ಟಪಡುವುದೇಕೆ? ನಿಮ್ಮನ್ನು ಒಲಿದ ಹಲವರಿದ್ದಾರೆ. ಅವರಿಂದ ಸುಖ ಪಡುವುದನ್ನು ಬಿಟ್ಟು ಇಷ್ಟವಿಲ್ಲದ ಇವಳ ಬಳಿ ದೈನ್ಯ ಕೋಪದ ಈ ಪ್ರದರ್ಶನವೇಕೆ? ದಯಮಾಡಿ ನನ್ನ ಜೊತೆ ಬನ್ನಿ ಪ್ರಭು. ಎಲೈ ರಾಕ್ಷಸಿಯರೇ, ಇವಳು ನನ್ನನ್ನು ಒಲಿಯುವಂತೆ ಮಾಡಬೇಕು. ಸಾಮದಾನದಿಂದಲ್ಲದಿದ್ದರೆ ದಂಡದಿಂದಾದರೂ ಇವಳು ನನಗೆ ಒಲಿಯಬೇಕು. ಅಪ್ಪನೇ ಪ್ರಭು. ಜಾಂಬುವಂತ, ಇನ್ನು ಸ್ವಲ್ಪ ಹೊತ್ತಿಗೆ ಬೆಳಕು ಹರಿಯುತ್ತದೆ. ಹನುಮಂತ ಇಲ್ಲಿಂದ ಲಂಕೆಗೆ ಹೋಗಿ ಒಂದು ರಾತ್ರಿ ಕಳೆದು ಹೋಗುತ್ತದೆ. ಯುವರಾಜ ಅಂಗದ ಕುಮಾರ ಬೇಗ ಬರಲು ಅಷ್ಟು ಸುಲಭವೇ? ರಾಕ್ಷಸರ ಕಾವಲು ಎಷ್ಟಿರುವುದೋ ಏನು? ಸೀತಾದೇವಿ ಎಲ್ಲಿರುವಳೆಂದು ಅವನು ಎಚ್ಚರದಿಂದ ಯಾರ ಗಮನಕ್ಕೂ ಬಾರದಂತೆ ಹುಡುಕಬೇಕಲ್ಲವೇ? ಅಥವಾ ಹನುಮಂತನ ಸುಳಿವು ತಿಳಿದು ಸೀತೆಯನ್ನು ಬೇರೆಲ್ಲಾದರೂ ಅಡಗಿಸಿರಬಹುದಲ್ಲವೇ? ಅಂದರೆ ಹನುಮಂತ ಸೀತಾದೇವಿಯನ್ನು ರಾತ್ರಿಯ ಕತ್ತಲಲ್ಲಿಯೂ ಹುಡುಕುತ್ತಿರುತ್ತಾನೆಯೇನು? ಅದರಲ್ಲಿ ಸಂದೇಹವೇ ಇಲ್ಲ. ಅವನು ಖಂಡಿತ ನಾಳೆ ಶುಭ ಸಮಾಚಾರವನ್ನು ತಂದೇ ತರುತ್ತಾನೆ. ಅಲ್ಲಿಯವರೆಗೆ ನಿರಾತಂಕವಾಗಿ ನಾವು ಅವನಿಗಾಗಿ ನಿರೀಕ್ಷೆ ಮಾಡೋಣ.
ಪ್ರಭು, ಏನಾಯಿತು? ಮಲಗಿ ನಿದ್ರಿಸಬಾರದೆ? ಇನ್ನೆಲ್ಲಿಯ ನಿದ್ರೆ ದೇವಿ? ಆ ಸೀತೆ ಆಡಿದ ಕಠೋರವಾದ ಮಾತುಗಳು ನನ್ನ ಮನಸ್ಸನ್ನು ಚುಚ್ಚಿ ಚುಚ್ಚಿ ನೋಯಿಸುತ್ತಿವೆ. ಇನ್ನೆಲ್ಲಿಯ ನಿದ್ರೆ? ಪ್ರಭು, ಸಕಲ ಭೋಗ ಭಾಗ್ಯಗಳಿದ್ದು ಈ ನಿದ್ರಾಹೀನ ಸ್ಥಿತಿಯಲ್ಲಿ ಪರಿತಪಿಸುವುದೇಕೆ? ಈ ಅಶಾಂತಿಯಿಂದ ಹೊರಬರುವುದು ನಿಮ್ಮ ಕೈಯಲ್ಲೇ ಇದೆ. ಇಲ್ಲ ದೇವಿ, ಆ ಸೀತೆಯನ್ನು ವಶಪಡಿಸಿಕೊಳ್ಳುವ ತನಕ ನನ್ನ ಈ ಅಶಾಂತಿ ದೂರವಾಗುವುದಿಲ್ಲ. ಪ್ರಭು, ಹಲವು ತಿಂಗಳುಗಳು ಪ್ರಯತ್ನಿಸಿದರೂ ಆ ಸೀತೆಯ ಮನಸ್ಸು ಅಣು ಮಾತ್ರವೂ ಚಲಿಸಲಿಲ್ಲ. ಪತಿಯ ವಿಯೋಗದ ದುಃಖ ಪ್ರತಿ ಕ್ಷಣ ರಾಮನ ಮೇಲಿನ ಪ್ರೇಮವನ್ನು ಇಮ್ಮಡಿಗೊಳಿಸುತ್ತಿದೆ. ಅಂತಹ ದೃಢಚಿತ್ತಳಾದ ಅವಳಿಗಾಗಿ ಆಸೆ ಪಡುತ್ತಾ ನಿಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳುವುದರ ಬದಲು ಹೇಳು, ನೆಮ್ಮದಿಯನ್ನು ಕಳೆದುಕೊಳ್ಳುವ ಬದಲು ಏನು ಮಾಡಬೇಕು? ಅದಕ್ಕಿರುವುದು ಒಂದೇ ಒಂದು ದಾರಿ ಪ್ರಭು. ನಾಳೆ ಸುಪ್ರಭಾತವಾಗುತ್ತಿದ್ದಂತೆಯೇ ಆ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ನೀವು ಮಾಡಿದ ಅಪರಾಧಕ್ಕೆ ಕ್ಷಮೆ ಕೇಳಿ. ಆ ರಾಮನು ಶರಣಾದವರನ್ನು ಕ್ಷಮಿಸುತ್ತಾನೆ ಎಂದು ನಾನು ಕೇಳಿದ್ದೇನೆ. ಅವನು ಖಂಡಿತವಾಗಿಯೂ ನಿಮ್ಮನ್ನು ಕ್ಷಮಿಸುತ್ತಾನೆ. ಸಾಕು ಸಾಕು ನಿನ್ನ ಮಾತು. ಸೀತೆಯ ತುಚ್ಛವಾದ ಮಾತುಗಳಿಗಿಂತ ಕಠೋರವಾಗಿದೆ ನಿನ್ನ ಈ ಮಾತು. ಪರಾಕ್ರಮಿಯಾದ ನಿನ್ನ ಪತಿಯನ್ನು, ಈ ದಶಗಂಟ ರಾವಣನನ್ನು ಒಬ್ಬ ಹುಲು ಮಾನವನಿಗೆ ಶರಣಾಗು ಎಂದು ಹೇಳುತ್ತಿರುವೆಯಲ್ಲ, ನಾಚಿಕೆ ಆಗುವುದಿಲ್ಲವೇ ನಿನಗೆ? ಮಂಡೋದರಿ, ನಿನಗೆ ಸೀತೆಯ ಮೇಲೆ ಸ್ತ್ರೀ ಸಹಜವಾದ ಮತ್ಸರವಿದೆ. ಅದಕ್ಕೆ ನಿನ್ನ ಪತಿಯ ಘನತೆಯನ್ನು ಮರೆತು ಈ ಸಲಹೆಯನ್ನು ನೀಡುತ್ತೇವೆ. ಇದೇ ಕಡೆಯ ಬಾರಿ, ಇದೇ ಕಡೆ ಇನ್ನೊಂದು ಸಲ ಇಂತಹ ಮಾತನ್ನಾಡಿದರೆ ಪಟ್ಟ ಮಹಿಷಿ ಎನ್ನುವುದನ್ನು ಮರೆತು ದಂಡಿಸಬೇಕಾಗುತ್ತದೆ. ಎಚ್ಚರ! ಈ ಹಠಮಾರಿ ಹೆಣ್ಣು ಸಾಮದಾನ ಭೇದಗಳಿಗೆ ಬಾಗದಿದ್ದರೆ ದಂಡದಿಂದಲಾದರೂ ಒಲಿಸುವಂತೆ ನಮ್ಮ ಪ್ರಭುಗಳು ಆಜ್ಞೆ ಮಾಡಿ ಹೋಗಿದ್ದಾರೆ. ಹೌದು, ಮೃದುವಾಗಿ ಹೇಳಿ ನೋಡೋಣ. ಕೇಳದಿದ್ದರೆ ಇದ್ದೇ ಇದೆಯಲ್ಲ ನಮ್ಮ ಶಕ್ತಿ ಪ್ರದರ್ಶನ. ಹೌದು ಹೌದು, ಪ್ರಭುಗಳ ಆಜ್ಞೆಯನ್ನು ನಾವು ಪಾಲಿಸಲೇಬೇಕು. ಎಲೆ ಸೀತೆ, ನೀನು ಎಂತ ಮೂರ್ಖ ಹೆಂಗಸು ಅಲ್ಲ. ನಮ್ಮ ರಾವಣೇಶ್ವರರು ಎಂದರೆ ಏನೆಂದುಕೊಂಡಿದ್ದೀಯೆ? ಅವರಾಗಿ ಒಲಿದು ಬಂದಿರುವುದು ನಿನ್ನ ಪರಮ ಅದೃಷ್ಟ. ಅಂತಹವರನ್ನು ತಿರಸ್ಕರಿಸುತ್ತಿರುವುದು ನಿನ್ನ ಮೌಢ್ಯ. ರಾಕ್ಷಸಿಯರೇ, ಇದು ನಿಮ್ಮ ಮೌಢ್ಯ. ಸೀತೆ, ಯೋಚನೆ ಮಾಡಿ ನೋಡು. ರಾವಣೇಶ್ವರ ಮಹಾಪರಾಕ್ರಮಿ, ಸದ್ವಂಶ ಪ್ರಸೂತಿ, ಮಹಾನುಭಾವ. ನೀನೇಕೆ ಅವನನ್ನು ಒಲಿಯುತ್ತಿಲ್ಲ? ನಿಮ್ಮ ಮಾತನ್ನು ಒಪ್ಪುವುದರ ಬದಲು ಪ್ರಾಣ ಬಿಡುವುದು ಲೇಸು. ರಾವಣೇಶ್ವರ ದೇವತೆಗಳನ್ನು ಜಯಿಸಿದ ಮಹಿಮಾವಂತ. ಅವನ ಮುಂದೆ ದೇವೇಂದ್ರನು ನಿಲ್ಲಲಾರ. ಲಕ್ಷ ಲಕ್ಷ ರಾವಣರನ್ನು ಗೆಲ್ಲುವ ಪರಾಕ್ರಮಿ ನಮ್ಮ ಶ್ರೀರಾಮಚಂದ್ರ ಪ್ರಭು. ನಮ್ಮ ಪ್ರಭು ರಾವಣನ ಭಯದಿಂದ ಸೂರ್ಯ ತಾಪವನ್ನುಂಟು ಮಾಡುವುದಿಲ್ಲ, ವಾಯು ವೇಗವಾಗಿ ಬೀಸುವುದಿಲ್ಲ.
ಅಂತಹ ಪ್ರತಾಪಶಾಲಿಯ ಮೇಲೆ ನಿನಗೇಕೆ ಮನಸ್ಸಾಗುತ್ತಿಲ್ಲ? ಆ ಮೇಘಗಳು ಕೂಡ ನಮ್ಮ ಪ್ರಭು ರಾವಣೇಶ್ವರ ಬಯಸಿದಾಗಲೇ ಮಳೆ ಸುರಿಸುತ್ತದೆ. ಅಂತಹವರ ಪತ್ನಿಯಾಗಲು ನೀನೇಕೆ ಇಷ್ಟಪಡುತ್ತಿಲ್ಲ? ಏಕೆಂದರೆ ಸೀತಾದೇವಿ ನಿಮ್ಮಂತೆ ಮೂರ್ಖರಲ್ಲ. ಸೀತೆ, ನಾವು ಪ್ರೀತಿಯಿಂದ ಹೇಳುತ್ತಿರುವ ಮಾತುಗಳನ್ನು ನೀನು ಪ್ರೀತಿಯಿಂದ ಸ್ವೀಕರಿಸು. ಈಗಲೂ ನಮ್ಮ ಮಾತನ್ನು ನೀನು ಕೇಳದಿದ್ದರೆ ನೀನು ಖಂಡಿತ ಉಳಿಯುವುದಿಲ್ಲ. ನೀವು ಮೊದಲು ಉಳಿಯುವುದಿಲ್ಲ, ದುಷ್ಟ ರಾಕ್ಷಸಿಯರೇ. ಮನುಷ್ಯಳಾಗಿರುವ ನೀನು ಕೆಲಸಕ್ಕೆ ಬಾರದ ಆ ಮನುಷ್ಯನ ಹೆಂಡತಿಯಾಗಿರುವುದರಲ್ಲಿ ಏನು ಸುಖವಿದೆ? ಆ ರಾಮನನ್ನು ಮರೆತು ಬಿಡು, ಏಕೆಂದರೆ ಅವನು ಮತ್ತೆ ನಿನ್ನ ಕೈಗೆ ಸಿಕ್ಕುವುದಿಲ್ಲ. ಅಯ್ಯೋ ಮೂರ್ಖ ರಾಕ್ಷಸಿಯರೇ, ಸೀತಾರಾಮರ ಸಮಾಗಮವನ್ನು ತಪ್ಪಿಸುವ ಶಕ್ತಿ ಈ ಬ್ರಹ್ಮಾಂಡದಲ್ಲೇ ಇಲ್ಲ. ಸೀತೆ, ನಿನಗೆ ಸಿಕ್ಕಿರುವ ಇಂತಹ ಉತ್ತಮ ಅವಕಾಶವನ್ನು ಕಳೆದುಕೊಳ್ಳಬೇಡ. ರಾವಣನಿಗಿಂತ ಉತ್ತಮವಾದ ಪತಿ ಈ 3 ಲೋಕಗಳಲ್ಲಿ ಯಾರೂ ಇಲ್ಲ. ಸಾಕು, ನಿಲ್ಲಿಸಿ. ನಿಮ್ಮ ಕುತಂತ್ರದ ಮಾತುಗಳಿಗೆ ಮರುಳಾಗುವವರು ಇಲ್ಲಿ ಯಾರೂ ಇಲ್ಲ. ಪಾಪವನ್ನು ಪ್ರಚೋದಿಸುವ ನಿಮಗೆ ಈ ನೀಚ ರಾಕ್ಷಸ ಜನ್ಮ ಸರಿಯಾಗಿದೆ. ಭಲೆ ಭಲೆ. ಶ್ರೀರಾಮನ ಧರ್ಮಪತ್ನಿಯಾದ ನಾನು ಸಾಯುತ್ತೇನೆ ಹೊರತು ಅನ್ಯ ಪುರುಷರನ್ನು ಮನಸ್ಸಿನಲ್ಲೂ ನೆನೆಯುವುದಿಲ್ಲ. ಬೇಕಾದರೆ ಈಗಲೇ ನೀವು ನನ್ನನ್ನು ಕೊಂದು ತಿಂದು ಹಾಕಿ. ಹಾಗಾದರೆ ನೀನು ನಿನ್ನ ಪತಿಗಾಗಿ ನಿನ್ನ ಪ್ರಾಣವನ್ನೇ ಅರ್ಪಿಸಿ ಬಿಡುವೆಯಾ? ಹೌದು, ನನ್ನ ಪತಿ, ನನ್ನ ಸ್ವಾಮಿ, ದೈವ, ಸರ್ವಸ್ವ, ನಳನನ್ನು ಅನುಸರಿಸಿದ ದಮಯಂತಿಯಂತೆ ನನ್ನ ಕಡೆಯ ಉಸಿರಿನವರೆಗೂ ನನ್ನ ಶ್ರೀರಾಮನನ್ನು ಅನುಸರಿಸುತ್ತೇನೆ. ಆಹಾ, ಎಂತ ಅಮೃತ ಸಮಾನವಾದ ಮಾತುಗಳನ್ನಾಡಿದಿರಿ ಸೀತಾಮಾತೆ. ಎಲೆ ಸೀತೆ, ಎಷ್ಟು ಬಾರಿ ಹೇಳಿದರೂ ಮತ್ತೆ ಮತ್ತೆ ನಿನ್ನ ಗಂಡನ ಗುಣಗಾನವನ್ನು ಮಾಡುತ್ತಿರುವೆಯಾ? ಇನ್ನು ನಮ್ಮಿಂದ ತಡೆಯಲಾಗುವುದಿಲ್ಲ. ನಮ್ಮ ಪ್ರಭು ರಾವಣನ ಆಜ್ಞೆಯಂತೆ ನಿನಗೆ ಚಿತ್ರಹಿಂಸೆಯನ್ನು ನೀಡುತ್ತಿದೆ. ರಾಕ್ಷಸಿಯರೇ, ನೀವು ನನ್ನನ್ನು ಚೂರು ಚೂರಾಗಿ ಕತ್ತರಿಸಿ ಕಲ್ಲಿನಿಂದ ಜಜ್ಜಿಬಿಡಿ. ನನ್ನ ಅಂಗಾಂಗಗಳನ್ನು ಬೇರೆ ಬೇರೆ ಮಾಡಿ ಅಥವಾ ನನ್ನನ್ನು ಉರಿಯುವ ಬೆಂಕಿಯಲ್ಲಿ ಹಾಕಿ. ನೀವು ಎಷ್ಟೇ ಹಿಂಸೆ ಮಾಡಿದರೂ ಈ ಸೀತೆ ನಿಮ್ಮ ವಶಳಾಗುವುದಿಲ್ಲ. ಸೀತಾಮಾತೆ, ನಮೋ ನಮಃ. ಸೀತೆ, ರಾಕ್ಷಸರನ್ನು ಗೆದ್ದು ಆ ನಿನ್ನ ರಾಮ ನಿನ್ನನ್ನು ಬಿಡಿಸಿಕೊಂಡು ಹೋಗಲು ಸಾಧ್ಯವೇ ಇಲ್ಲ. ಏಕೆ ಸಾಧ್ಯವಿಲ್ಲ? ಜನಸ್ಥಾನದಲ್ಲಿ 14,000 ರಾಕ್ಷಸರನ್ನು ನನ್ನ ಸ್ವಾಮಿಯೊಬ್ಬರೇ ಧ್ವಂಸ ಮಾಡಲಿಲ್ಲವೇ? ದಂಡಕಾರಣ್ಯದಲ್ಲಿ ವಿರಾದ ರಾಕ್ಷಸನನ್ನು ಕೊಂದು ಹಾಕಲಿಲ್ಲವೇ? ಅಂತಹ ವೀರರಾದ ನನ್ನ ಸ್ವಾಮಿ ರಾವಣನನ್ನು ಕೊಂದು ನನ್ನನ್ನು ಪಾರು ಮಾಡಲು ಸಾಧ್ಯವಿಲ್ಲವೇ? ನೆನಪಿಡಿ, ಈ ಲಂಕೆ ಎಷ್ಟೇ ದುರ್ಭೇದ್ಯವಾಗಿರಲಿ ನನ್ನ ರಾಮನ ಬಾಣಗಳಿಗೆ ಯಾವುದೂ ಅಡ್ಡ ನಿಲ್ಲಲು ಸಾಧ್ಯವೇ ಇಲ್ಲ. ಓಹೋ, ಸಮುದ್ರವನ್ನೇ ದಾಟಿ ಬಂದು ಬಿಡುವೆನೇನೋ ಆ ನಿನ್ನ ಪತಿ? ರಾಮದೂತನಾದ ನಾನೇ ಬಂದಿರುವಾಗ ಶ್ರೀರಾಮ ಬರದಿರುವರೇ? ಮೂರ್ಖ ರಾಕ್ಷಸಿ. ನಾನಿಲ್ಲಿರುವುದು ನನ್ನ ಪತಿಗೆ ತಿಳಿದಿದ್ದರೆ ಇಷ್ಟು ಹೊತ್ತಿಗೆ ಇಡೀ ನಿಮ್ಮ ರಾಕ್ಷಸ ಕುಲವನ್ನು ನಿಶ್ಶೇಷ ಮಾಡುತ್ತಿದ್ದರು. ಆ ಸಮಯ ಇಷ್ಟರಲ್ಲೇ ಬರುತ್ತದೆ. ಆಗ ನಾನು ಈಗ ದುಃಖ ಪಡುತ್ತಿರುವಂತೆ ತಮ್ಮ ಪತಿಯನ್ನು ಕಳೆದುಕೊಂಡ ರಾಕ್ಷಸಿಯರ ಆಕ್ರಂದನ ಈ ಲಂಕಾ ನಗರವನ್ನು ತುಂಬುವ ಕ್ಷಣ ದೂರವಿಲ್ಲ. ಎಂತಹ ಸತ್ಯವಾದ ಮಾತು ಮಾತೆ. ನಿಮ್ಮ ಈ ಮಾತು ಬಹುಬೇಗ ಸತ್ಯವಾಗುತ್ತದೆ. ಸೋದರಿಯರೇ, ಈ ರೀತಿಯಾಗಿ ಇವಳನ್ನು ದಾರಿಗೆ ತರಲು ಸಾಧ್ಯವಿಲ್ಲ. ಮತ್ತೇನು ಮಾಡುವುದು? ನಾವು ಬೇರೆ ಯೋಚನೆ ಮಾಡಬೇಕಾಗುತ್ತದೆ. ಹೌದು, ಇವಳಿಗೆ ನಿರ್ದಯವಾಗಿ ಏನು ಮಾಡಬೇಕೋ ಅದನ್ನೇ ಮಾಡಬೇಕು. ಅದು ನಿಮ್ಮ ಹಣೆಯಲ್ಲಿ ಬರದಿಲ್ಲ ರಾಕ್ಷಸಿಯರೇ. ಸೀತಾದೇವಿ ಎಂದರೆ ಏನೆಂದುಕೊಂಡಿರಿ? ರಾಮಚಂದ್ರ ಪ್ರಭು, ನಿಮ್ಮ ಸತಿಯ ಬಾಯಿಯಿಂದ ಬಂದ ಒಂದೊಂದು ಮಾತಿನಿಂದಲೂ ನಿಮ್ಮ ಮೇಲಿರುವ ಅಪಾರವಾದ ಅಪರಿಮಿತವಾದ ಪ್ರೀತಿ ವ್ಯಕ್ತವಾಗುತ್ತಿದೆ. ಆಹಾ, ಸೀತಾ ರಾಮ ಎಂತಹ ದಿವ್ಯ ದಂಪತಿ. ಆಹಾ. ಲೋಕಮಾತೆಗೆ ಈ ಪರಿಯ ಶೋಕ ಸಾಧ್ವಿ ಸೀತೆಗೆ ಯಾರು ತೋರುತ್ತಾರೆ
ಮರುಕ ಲೋಕಮಾತೆಗೇಕೆ ಈ ಪರಿಯ ಶೋಕ ಸಾಧ್ವಿಸೀತೆಗಿಲ್ಲಿ ಯಾರು ತೋರುತ್ತಾರೆ ಮರುಕ ರಾಜಪುತ್ರಿಯಾಗಿ ಜನಿಸಿ ಶ್ರೀರಾಮನನ್ನು ವರಿಸಿದಳೆ ರಾಣಿಯಾಗಿ ಮೆರೆಯೋ ಮೊದಲೇ ಕಾನನಕ್ಕೆ ಬಂದಡೆ ಪತಿಯ ಜೊತೆಗೆ ಕಾಡಿನಲ್ಲೂ ಸಂತಸದಿರುತ್ತಿರಲು ಪತಿಯ ಜೊತೆಗೆ ಕಾಡಿನಲ್ಲೂ ಸಂತಸದಿರುತ್ತಿರಲು ದುರುಳ ಅಸುರನಾಸೆಗೆ ಇಲ್ಲಿ ಒಂಟಿಯಾಗಿ ಕೊರಗಿರಲು ಸಾಧ್ವಿಸೀತೆಗಿಲ್ಲಿ ಯಾರು ತೋರುತ್ತಾರೆ ಮರುಕ ಲೋಕಮಾತೆಗೇಕೆ ಈ ಪರಿಯ ಶೋಕ ಸಾಧ್ವಿಸೀತೆಗಿಲ್ಲಿ ಯಾರು ತೋರುತ್ತಾರೆ ಮರುಕ ಸೀತೆ, ನಿನಗಿನ್ನು ನಾವು ಬುದ್ಧಿ ಹೇಳುವುದಿಲ್ಲ. ನೀನು ಇದ್ದರೆ ತಾನೇ ನಿನಗೆ ಹಗಲು ರಾತ್ರಿ ಬುದ್ಧಿ ಹೇಳುವುದು, ಕಾವಲು ಕಾಯುವ ಕರ್ಮ. ಅದಕ್ಕಾಗಿ ಇವಳನ್ನು ಜೀವ ಸಹಿತ ತಿಂದು ಬಿಡೋಣ. ನಾನು ಕೈಗಳನ್ನು ತಿನ್ನುತ್ತೇನೆ. ನಾನು ಇವಳ ಕೊರಳಿಗೆ ಬಾಯಿ ಹಾಕಿ ರಕ್ತವನ್ನು ಹೀರಿ ಬಿಡುತ್ತೇನೆ. ನಾನು ಇವಳ ಕಪೋಲಗಳನ್ನು ತಿನ್ನುತ್ತೇನೆ. ನಾನು ಉದರವನ್ನು ಬಗೆಯುತ್ತೇನೆ. ಈ ದುಷ್ಟ ರಾಕ್ಷಸಿಯರನ್ನು ಈಗಲೇ ಹೋಗಿ ಸಂಹರಿಸಿ ಬಿಡಲೇ. ಬೇಗ ಹೇಳು ಸೀತೆ, ನಮ್ಮ ಮಾತಿಗೆ ಒಪ್ಪಿಕೊಳ್ಳುತ್ತೀಯೋ ಅಥವಾ ಈಗಲೇ ನಿನ್ನನ್ನು ಕೊಂದು ತಿಂದು ಬಿಡುವುದು? ರಾಕ್ಷಸಿಯರೇ, ಸಾಕು ಮಾಡಿ ನಿಮ್ಮ ಆರ್ಭಟ. ಸೀತೆಯನ್ನು ಅವಳ ಪಾಡಿಗೆ ಬಿಟ್ಟು ಬಿಡಿ. ಇತ್ತ ಬನ್ನಿ. ಲಂಕೆಯ ಅಸುರ ಕುಲವೇ ಹೆದರಿ ನಡುಗುವ ಭಯಂಕರ ಕನಸು ಕಂಡು ಮೊದಲು ಅದರ ವಿಚಾರ ಕೇಳಿ. ಬನ್ನಿ ನನ್ನೊಡನೆ, ಬನ್ನಿ. ನಮ್ಮನ್ನು ತಡೆಯಬೇಡ ತ್ರಿಜಟೆ, ನಾವು ಪ್ರಭುಗಳ ಆಜ್ಞೆಯನ್ನು ಪಾಲಿಸುತ್ತಿದ್ದೇವೆ. ರಾಕ್ಷಸಿಯರೇ, ನೀವು ಈಗ ಮಾಡುತ್ತಿರುವ ದುರಾಚಾರದಿಂದ ಮಹಾಕೇಡು ಸಂಭವಿಸುತ್ತದೆ. ಬೇಕಾದರೆ ನನ್ನನ್ನು ತಿಂದು ಬಿಡಿ. ಆದರೆ ಈ ಮಹಾ ಸಾಧ್ವಿಯಾದ ಸೀತೆಯನ್ನು ಏನು ಮಾಡಬೇಡಿ. ಅವಳು ನಮ್ಮ ಯಾವ ಮಾತನ್ನು ಕೇಳುತ್ತಿಲ್ಲ ತ್ರಿಜಟೆ. ಕೇಳಬೇಕಾಗಿಲ್ಲ. ಏಕೆಂದರೆ ನಾನು ಈಗ ತಾನೇ ರಾಕ್ಷಸರ ವಿನಾಶವನ್ನು, ಈಕೆಯ ಪತಿಯಾದ ಶ್ರೀರಾಮನ ಅಭ್ಯುದಯವನ್ನು ಸೂಚಿಸುವ ಭಯಂಕರವಾದ ಕನಸನ್ನು ಕಂಡೆ. ಇವಳಾರು? ಶ್ರೀರಾಮನ ಬಗ್ಗೆ ಶುಭದ ಮಾತನಾಡುತ್ತಿರುವ ಈಕೆ ಯಾರು? ಇವಳ ಕನಸೇನೆಂದು ತಿಳಿಯಬೇಕು. ತ್ರಿಜಟೆ, ನೀನು ಕಂಡಿದ್ದ ಕನಸು ಎಂತದ್ದು? ಬೇಗ ಹೇಳು. ಹೇಳುತ್ತೇನೆ.
ಕುಳಿತುಕೊಳ್ಳಿ. ರಾಕ್ಷಸಿಯರೇ, ನಾನು ಕನಸಿನಲ್ಲಿ ರಾಮ ಲಕ್ಷ್ಮಣರನ್ನು ನೋಡಿದೆ. ಶ್ರೀರಾಮ ಶ್ವೇತ ವಸ್ತ್ರಗಳನ್ನು, ಶ್ವೇತ ಹೂ ಮಾಲೆಯನ್ನು ಧರಿಸಿ ಶೋಭಿಸುತ್ತಿದ್ದ. ಆನೆಯ ದಂತದಿಂದ ಮಾಡಿದ ಅಂತರಿಕ್ಷದಲ್ಲಿ ಪ್ರಯಾಣ ಮಾಡಲು ತಕ್ಕುದಾದ 1000 ಹಂಸಗಳಿಂದ ಅಲಂಕೃತವಾದ ಪಲ್ಲಕ್ಕಿಯಲ್ಲಿ ಕುಳಿತು ಶ್ರೀರಾಮನು ಲಕ್ಷ್ಮಣನೊಂದಿಗೆ ಇಲ್ಲಿಗೆ ಆಗಮಿಸಿದ. ಆನೆಯ ದಂತದಿಂದ ಮಾಡಿದ ಅಂತರಿಕ್ಷದಲ್ಲಿ ಪ್ರಯಾಣ ಮಾಡಲು ತಕ್ಕುದಾದ 1000 ಹಂಸಗಳಿಂದ ಅಲಂಕೃತವಾದ ಪಲ್ಲಕ್ಕಿಯಲ್ಲಿ ಕುಳಿತು ಶ್ರೀರಾಮನು ಲಕ್ಷ್ಮಣನೊಂದಿಗೆ ಇಲ್ಲಿಗೆ ಆಗಮಿಸಿದ. ಈ ಸೀತೆಯು ಶುಭ್ರ ಶ್ವೇತ ವಸ್ತ್ರಗಳನ್ನು ಧರಿಸಿದ್ದ. ಸಮುದ್ರದಿಂದ ಸುತ್ತರೆಯಲ್ಪಟ್ಟ ಶ್ವೇತ ಪರ್ವತದಲ್ಲಿ ಕುಳಿತಿದ್ದಳು. ಸೂರ್ಯನನ್ನು ಪ್ರಭೆಯು ಸೇರುವಂತೆ ಶ್ರೀರಾಮನನ್ನು ಸೇರಿದಳು. ಮತ್ತೊಮ್ಮೆ ಶ್ರೀರಾಮನು ಸೀತಾ ಲಕ್ಷ್ಮಣರ ಸಹಿತವಾಗಿ 4 ದಂತಗಳ ಒಂದು ಮಹಾ ಗಜದ ಮೇಲೆ ಕುಳಿತು ಸಂಚರಿಸುತ್ತಿರುವುದನ್ನು ನಾನು ನೋಡಿದೆ. ಆನಂತರ ಪುರುಷ ಶ್ರೇಷ್ಠನಾದ ಶ್ರೀರಾಮನು ತಮ್ಮ ಲಕ್ಷ್ಮಣ, ಪತ್ನಿ ಸೀತೆಯೊಡನೆ ಪುಷ್ಪಕ ವಿಮಾನದಲ್ಲಿ ಕುಳಿತು ಉತ್ತರ ದಿಕ್ಕನ್ನು ಕುರಿತು ಸಂಚರಿಸುತ್ತಿರುವುದನ್ನು ನಾನು ಕಂಡೆ. ಆಹಾ, ಎಂಥ ಶುಭಕರವಾದ ಕನಸು! ಭವಿಷ್ಯ ಸೂಚಕವಾದ ಯಥಾರ್ಥವಾದ ಕನಸನ್ನೇ ಕಂಡಿದ್ದಾಳೆ ಈ ತ್ರಿಜಟೆ. ರಾಕ್ಷಸರ ವಿನಾಶದ ಸೂಚನೆಯ ಕನಸು ಎಂದು ಹೇಳಿದೆಯಲ್ಲ, ಅದೇನೆಂದು ಹೇಳು. ಹೇಳುತ್ತೇನೆ. ಸುರಾಸುರರಾಗಲಿ ಯಾರೇ ಆಗಲಿ ಪಾಪಿಗಳಾಗಿದ್ದರೆ ಅಂಥವರು ಸ್ವರ್ಗವನ್ನು ಜಯಿಸಲಾಗುವುದಿಲ್ಲ. ಅದರಂತೆ ದೇವದಾನವರಾಗಲಿ ಬೇರೆ ಯಾರೇ ಆಗಲಿ ಶ್ರೀರಾಮನನ್ನು ಜಯಿಸಲಾರರು. ಏಕೆಂದರೆ ಆ ಕನಸಿನಲ್ಲಿ ನಾನು ರಾವಣನನ್ನೂ ಕಂಡೆ. ಅವನು ತಲೆ ಬೋಳಿಸಿಕೊಂಡಿದ್ದ, ಮೈಗೆಲ್ಲ ಎಣ್ಣೆ ಬಳೆದುಕೊಂಡಿದ್ದ, ಕೆಂಪು ವಸ್ತ್ರವನ್ನುಟ್ಟು ಸುರಾಪಾನ ಮಾಡುತ್ತಿದ್ದ, ಕೆಂಪು ಕಣಗಲೆ ಹೂವಿನ ಮಾಲೆಯನ್ನು ಧರಿಸಿದ್ದ. ಇಂಥ ರೂಪದಲ್ಲಿದ್ದ ರಾವಣನು ಪುಷ್ಪಕ ವಿಮಾನದಿಂದ ಭೂಮಿಯ ಮೇಲೆ ಬಿದ್ದು ಬಿಟ್ಟ. ತಲೆ ಬೋಳಿಸಿಕೊಂಡಿದ್ದ ಅವನನ್ನು 2 ಬದಿಯಿಂದ ಸ್ತ್ರೀಯರು ಎಳೆದಾಡುತ್ತಿದ್ದರು. ಮರುಕ್ಷಣದಲ್ಲೇ ಕೆಂಪು ವಸ್ತ್ರದ ಬದಲು ಕಪ್ಪು ವಸ್ತ್ರ ಧರಿಸಿದ್ದ, ಹುಚ್ಚನಂತೆ ಕಾಣುತ್ತಿದ್ದ. ಕೆಂಪು ಮಾಲೆ ಧರಿಸಿ ಕೆಂಪು ಗಂಧ ಬೆಳೆದುಕೊಂಡು ಸುರಾಪಾನ ಕುಡಿಯುತ್ತಾ ಕತ್ತೆಗಳು ಎಳೆದೊಯ್ಯುವ ರಥದಲ್ಲಿ ಕುಳಿತು ದಕ್ಷಿಣ ದಿಕ್ಕಿನ ಕಡೆಗೆ ಹೊರಟು ಹೋದ. ಪುನಃ ರಾವಣ ಕತ್ತೆಯ ಮೇಲಿಂದ ತಲೆ ಕೆಳಕ್ಕಾಗಿ ಭೂಮಿಯ ಮೇಲೆ ಬಿದ್ದು ಬಿಟ್ಟ. ಭಯದಿಂದ ಹೆದರಿಕೊಂಡಿದ್ದ. ಅವನ ದೇಹ ದುರ್ಗಂಧದಿಂದ ಕೂಡಿತ್ತು. ಬಾಯಿಗೆ ಬಂದಂತೆ ಬಡಬಡಿಸುತ್ತಿದ್ದ. ಮಹಾ ಕಪ್ಪಿನಿಂದ ಕೂಡಿದ ನರಕದಂತಿದ್ದ ಕೆಸರಿನಲ್ಲಿ ಬಿದ್ದು ಅದರಲ್ಲೇ ಮುಳುಗಿ ಹೋದ. ಮರುಕ್ಷಣವೇ ಕೆಸರಿನಿಂದ ಕೂಡಿದ ದೇಹದ ಕೆಂಪು ವಸ್ತ್ರ ತೊಟ್ಟ ಹೆಂಗಸೊಬ್ಬಳು ರಾವಣನ ಜುಟ್ಟು ಹಿಡಿದು ದಕ್ಷಿಣ ದಿಕ್ಕಿನೆಡೆಗೆ ಎಳೆದುಕೊಂಡು ಹೋದಳು. ಅದೇ ರೀತಿ ಮಹಾಬಲನಾದ ಕುಂಭಕರ್ಣ ಮತ್ತು ರಾವಣನ ಮಕ್ಕಳು ತಲೆ ಬೋಳಿಸಿಕೊಂಡು ಮೈ ತುಂಬ ಎಣ್ಣೆ ಬಳೆದುಕೊಂಡಿರುವುದನ್ನು ನಾನು ಕಂಡೆ. ತಂದೆ ವಿಭೀಷಣ ಪ್ರಭುಗಳು ಮಾತ್ರ ಶ್ವೇತ ಛತ್ರದ ನೆರಳಿನಲ್ಲಿ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ನಾನು ನೋಡಿದೆ. ಅವರು ಬಿಳಿಯ ವಸ್ತ್ರಗಳನ್ನು ಧರಿಸಿದ್ದರು. ಬಿಳಿಯ ಗಂಧ ಲೇಪಿತರಾಗಿ ಬಿಳಿಯ ಮಾಲೆ ಧರಿಸಿದ್ದರು. ಅವರ ಸುತ್ತ ಶಂಖ ದುಂದುಬಿಗಳು ಮೊಳಗುತ್ತಿದ್ದವು. ಗಾಯನ ನರ್ತನಗಳು ನಡೆಯುತ್ತಿದ್ದವು. ಅಷ್ಟೇ ಅಲ್ಲ, ಕೆಂಪು ವಸ್ತ್ರ ತೊಟ್ಟ ಕೆಂಪು ಮಾಲೆ ಧರಿಸಿದ ರಾಕ್ಷಸರು ಸುರಾಪಾನ ಮಾಡುತ್ತಿರುವುದನ್ನು ನಾನು ನೋಡಿದೆ. ಅಲ್ಲದೆ ರಾಮದೂತನಾದ ವಾನರನೊಬ್ಬನು ಈ ಲಂಕೆಯನ್ನು ಸುಟ್ಟು ಭಸ್ಮ ಮಾಡುತ್ತಿರುವುದನ್ನು ನಾನು ನೋಡಿದೆ. ಅಂದರೆ ಇವಳು ಅಲ್ಲ, ಇವಳ ಕನಸು ನಾನು ಮುಂದೆ ಮಾಡಬೇಕಾಗಿರುವ ಕಾರ್ಯವನ್ನು ಸೂಚಿಸುತ್ತಿರುವಂತಿದೆ. ರಾಕ್ಷಸ ಸ್ತ್ರೀಯರು ಸುರಾಪಾನ ಸೇವಿಸಿ ಉನ್ಮತ್ತರಾಗಿ ಕೆಟ್ಟದಾಗಿ ನಗುತ್ತಾ ಸುಟ್ಟು ಭಸ್ಮವಾಗಿರುವ ಲಂಕಾ ಪಟ್ಟಣವನ್ನು ಪ್ರವೇಶಿಸುತ್ತಿದ್ದರು. ತ್ರಿಜಟೆ, ನಮ್ಮೆಲ್ಲರಿಗೂ ಅಂತಹ ಸ್ಥಿತಿ ಉಂಟಾಗುತ್ತದೆಯೇ? ಉಂಟಾಗಬಹುದು. ಅದಕ್ಕೆ ನಾನು ಹೇಳಿದೆ, ನೀವು ಸೀತೆಯಿಂದ ದೂರವಿರಿ. ನೀವು ಅವಳನ್ನು ಕಾಡಿದರೆ ನೀವು ನಾಶವಾಗಿ ಹೋಗುತ್ತೀರ. ರಾಮಚಂದ್ರ ಸೀತೆಯನ್ನು ಪಡೆಯುವುದು ಖಂಡಿತ. ನೀವು ಅವಳನ್ನು ಇನ್ನೂ ಹಿಂಸಿಸಿದರೆ
ಕೆರಳಿದ ರಾಮ ನಿಮ್ಮನ್ನು ಧ್ವಂಸ ಮಾಡಿಬಿಡುತ್ತಾನೆ. ತ್ರಿಜಟೆ, ನೀನು ಹೇಳುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಯಾಕೋ ಭಯವಾಗುತ್ತಿದೆ. ಹೌದು, ಭಯ ಪಡಲೇಬೇಕು. ಇನ್ನಾದರೂ ಕಠೋರ ಮಾತುಗಳಿಂದ ಸೀತೆಯನ್ನು ಕಾಡುವುದನ್ನು ನಿಲ್ಲಿಸಿ. ಆಗಲಿ ತ್ರಿಜಟೆ, ಇನ್ನು ಮುಂದೆ ನಾವು ಕೆಟ್ಟದಾಗಿ ಮಾತನಾಡುವುದಿಲ್ಲ. ಅಷ್ಟು ಮಾತ್ರ ಸಾಲದು. ನೀವು ಸೀತೆಯೊಂದಿಗೆ ನಯವಿನಯದಿಂದ ನಡೆದುಕೊಳ್ಳಿ. ಅವಳಿಗೆ ಸಾಂತ್ವನದ ಮಾತುಗಳನ್ನು ಹೇಳಿ ಆಪತ್ಕಾಲದಲ್ಲಿ ರಕ್ಷಿಸುವಂತೆ ಸೀತೆಯನ್ನೇ ಬೇಡಿಕೊಳ್ಳಿ. ಹಾಗಾದರೆ ಈ ಸೀತೆಗೆ ಮುಂದೆ ಶುಭ ದಿನಗಳು, ನಮಗೆ ಕೇಡಿನ ದಿನಗಳೇ? ಹಾಗಾದರೆ ಏನು ಮಾಡುವುದು ತ್ರಿಜಟೆ? ಸೀತೆಗೆ ಮೊರೆ ಹೋಗಿ ಎಂದು ಹೇಳಿದೆನಲ್ಲ. ನಾವು ಇಷ್ಟು ದಿನ ಇವಳನ್ನು ವಿಧ ವಿಧವಾಗಿ ಕಾಡಿದ್ದೇವೆ. ಈಗ ಅವಳು ನಮ್ಮನ್ನು ಕ್ಷಮಿಸುತ್ತಾಳೆ? ನಮ್ಮ ವಿವಿಧ ಮಾತುಗಳಿಂದ ವರ್ತನೆಯಿಂದ ಅವಳಿಗೆ ಚಿತ್ತಹಿಂಸೆ ನೀಡಿದೆವು. ಈಗ ಬೇರೆ ದಾರಿ ಇಲ್ಲವಾದರೆ ಅವಳಿಗೆ ಶರಣಾಗಬೇಕು. ಅದೇ ಸರಿಯಾದ ನಿರ್ಧಾರ. ಆ ರಾಮನಿಂದ ಲಂಕೆಗೆ ಅತಿ ಘೋರವಾದ ಆಪತ್ತು ಸಂಭವಿಸುವುದಂತೂ ನಿಶ್ಚಯ. ಈಗ ನೀವು ಸೀತೆಗೆ ಕಾಟ ಕೊಡುವುದನ್ನು ಬಿಟ್ಟು ಹಾಯಾಗಿ ನಿದ್ರೆ ಮಾಡಿ. ತ್ರಿಜಟೆಯ ಮಾತಿನಿಂದ ಈ ರಾಕ್ಷಸಿಯರು ಸೀತಾದೇವಿಗೆ ಹಿಂಸೆ ಕೊಡದೆ ತಮ್ಮ ಪಾಡಿಗೆ ತಾವು ಕುಳಿತಿದ್ದಾರೆ. ಆದರೆ ನಾನು ಅವರಿಗೆ ತಿಳಿಯದಂತೆ ಸೀತಾದೇವಿಯೊಂದಿಗೆ ಮಾತನಾಡುವುದು ಹೇಗೆ? ಇವರು ನಿದ್ರಾವಶವಾಗುವವರೆಗೂ ಕಾಯಲೇಬೇಕು. ಮನುಷ್ಯರಾದವರಿಗೆ ಅಕಾಲ ಮರಣ ಪ್ರಾಪ್ತವಾಗುವುದಿಲ್ಲ ಎಂದು ಹೇಳುತ್ತಾರೆ. ಅದು ಸತ್ಯವೇ ಇರಬೇಕು. ಏಕೆಂದರೆ ಪುಣ್ಯರಹಿತನಾದ ನಾನು ಈ ರಾಕ್ಷಸಿಯರು ಇಷ್ಟು ಹಿಂಸೆ ಮಾಡಿದರು ಇನ್ನು ಜೀವಿಸಿರುವೆನಲ್ಲ. ಈ ಸಂಕಟ ತಾತ್ಕಾಲಿಕ ತಾಯಿ. ನೀವು ಶುಭದ ನಿರೀಕ್ಷೆಯಲ್ಲಿ ಜೀವಿಸಲೇಬೇಕು. ಈ ಹಿಂಸೆಯನ್ನು ಅನುಭವಿಸುವುದರ ಬದಲು ನಾನಾಗಿಯೇ ಸತ್ತು ಹೋಗಬೇಕು. ಇದರಿಂದ ಆತ್ಮಹತ್ಯಾ ದೋಷ ಉಂಟಾಗಲಾರದು. 2 ತಿಂಗಳ ಅವಧಿ ಮುಗಿದ ನಂತರ ಆ ದುಷ್ಟ ರಾವಣನ ಕೈಯಲ್ಲಿ ಸಾಯುವುದರ ಬದಲು ನಾನಾಗಿಯೇ ಸತ್ತು ಹೋದರೆ ಅದು ದೋಷವೂ ಅಲ್ಲ, ಅದು ಪಾಪವೂ ಅಲ್ಲ. ಚಿಂತಿಸಬೇಡ ತಾಯಿ, ಖಂಡಿತ ಆ ರಾವಣನ ವಧೆಯಾಗುತ್ತದೆ. ರಾಮ ಸತ್ಯವೃತ, ದೀರ್ಘಬಾಹು, ಪೂರ್ಣಚಂದ್ರನಂತೆ ಪ್ರಿಯ ರೂಪದ ಸ್ವಾಮಿ, ನೀವು ಎಲ್ಲಿರುವಿರಿ? 2 ತಿಂಗಳು ಕಳೆದ ನಂತರ ಈ ಕ್ರೂರ ರಾಕ್ಷಸಿಯರು ನನ್ನನ್ನು ಕೊಲ್ಲುತ್ತಾರೆ ಎಂದು ನಿಮಗೆ ತಿಳಿಯದೆ? ಮಾತೆ, ಆ ಅವಧಿ ಮುಗಿಯುವುದರೊಳಗೆ ಶ್ರೀರಾಮ ಇಲ್ಲಿಗೆ ಖಂಡಿತ ಬರುತ್ತಾರೆ ತಾಯಿ. ಸ್ವಾಮಿ, ನಾನು ವಿನಾಶ ಹೊಂದಿದರು ನಿಮ್ಮ ಮೇಲಿನ ನನ್ನ ಅನುರಾಗ ಕಿಂಚಿತ್ತೂ ಕಡಿಮೆಯಾಗುವುದಿಲ್ಲ. ನೀವು ಬಾರದಿದ್ದರೆ ನಿರರ್ಥಕವಾದ ನನ್ನ ಬದುಕನ್ನು ಕೊನೆಗೊಳಿಸುತ್ತೇನೆ. ಇದು ಖಂಡಿತ. ಸಹೋದರ, ಏನಾಯ್ತು? ದುಸ್ವಪ್ನವನ್ನು ಕಂಡಂತೆ ಏಕೆ ಎಚ್ಚರಗೊಂಡೆ? ಲಕ್ಷ್ಮಣ, ನನ್ನ ಸೀತೆ ಆ ರಾಕ್ಷಸರ ಬಂಧನದಿಂದ ಹಾರು ಮಾಡುವಂತೆ ಸಂಕಟದಿಂದ ಪ್ರಲಾಪಿಸಿದಂತಾಯಿತು. ಆ ರಾಕ್ಷಸರು ನನ್ನ ಸೀತೆಗೆ ಎಷ್ಟು ಹಿಂಸೆ ಮಾಡುತ್ತಿರುವರು, ಅವಳು ಅದನ್ನು ಹೇಗೆ ಸಹಿಸುತ್ತಿರುವಳು ಎಂದು ನೆನೆದುಕೊಂಡರೆ ನನ್ನ ಹೃದಯ
ನೋವಿನಿಂದ ತುಂಬಿ ಬರುತ್ತದೆ ಲಕ್ಷ್ಮಣ. ಸಹೋದರ, ಈ ವೇಳೆಗಾಗಲೇ ನಿನ್ನ ಪರಾಕ್ರಮವೇನೆಂದು ಆ ದುಷ್ಟ ರಾವಣನಿಗೆ ತಿಳಿದಿರುತ್ತದೆ. ಜನಸ್ಥಾನದಲ್ಲಿ ಖರ ದೂಷಣರಾದಿಯಾಗಿ 14,000 ರಾಕ್ಷಸರ ಮಾರಣ ಹೋಮ ನಡೆದ ಮೇಲೂ ಆ ದುಷ್ಟ ರಾವಣ ಅತ್ತಿಗೆಗೆ ಹಿಂಸೆ ಮಾಡುವ ಧೈರ್ಯ ಮಾಡಿರಲಾರ. ಸಹೋದರ, ಅತ್ತಿಗೆ ಖಂಡಿತ ಸುರಕ್ಷಿತವಾಗಿರುತ್ತಾರೆ. ಆದರೆ ನಿನ್ನ ವಿಯೋಗದ ದುಃಖದಿಂದ ಅವರು ಸಂಕಟ ಪಡುತ್ತಿರುವುದು ಸಹಜ. ಬಹುಶಃ ಆ ದುಃಖವೇ ನಿನ್ನನ್ನು ಎಚ್ಚರಿಸಿರಬಹುದು. ಸಹೋದರ, ಧೈರ್ಯದಿಂದಿರು. ಇಷ್ಟರಲ್ಲೇ ಹನುಮಂತಾದಿಗಳಿಂದ ಶುಭವಾರ್ತೆ ಬರುತ್ತದೆ. ಆಗಲಿ ಸೋದರ, ನಿನ್ನ ಭರವಸೆಯ ಮಾತುಗಳೇ ನನಗೆ ಆಧಾರ. ಸಹೋದರ, ಈಗ ಮಲಗು. ರಾಕ್ಷಸಿಯರು ನಿದ್ರಾಂಶವಾಗಿದ್ದಾರೆ. ನನ್ನ ಕಾರ್ಯ ಸಾಧನೆಗೆ ಸಮಯ ಹತ್ತಿರವಾಗುತ್ತಿದೆ. ದಯಾವಂತನಾದ ಶ್ರೀರಾಮನನ್ನು ಕಾಣಬೇಕೆಂದು ಹಂಬಲಿಸುತ್ತಿರುವ ಸೀತಾಮಾತೆಯನ್ನು ಸಂತೈಸಬೇಕು. ಹೇಗೆ ನಾನು ಮಾತೆಯೊಂದಿಗೆ ಮಾತನಾಡಲಿ? ಸೂಕ್ಷ್ಮ ರೂಪವಾದ ವಾನರ ರೂಪವನ್ನು ಧರಿಸಿರುವ ನಾನು ಸಾಮಾನ್ಯ ಮಾನವರಾಡುವ ಭಾಷೆಯಲ್ಲಿ ಮಾತನಾಡಬೇಕು. ಆದರೂ ನನ್ನನ್ನು ಕಂಡು ಸೀತಾದೇವಿ ಹೆದರಬಹುದಲ್ಲವೇ? ಸಂಶಯ ತಾಳಬಹುದಲ್ಲವೇ? ನಾನು ಶ್ರೀರಾಮ ನಾಮ ಸಂಕೀರ್ತನೆ ಮಾಡಿದರೆ ಸೀತಾದೇವಿಗೆ ನನ್ನ ಮೇಲೆ ನಂಬಿಕೆ ಬರಬಹುದು. ಪತಿಯ ನಾಮಸ್ಮರಣೆಯನ್ನು ಕೇಳಿ ಮನಸ್ಸಿಗೆ ಸಮಾಧಾನವಾಗಬಹುದು. ಹೌದು, ಅದೇ ಸರಿ. ಭಕ್ತಿಯಲಿ ಪೇಳುವೆನು ಅತಿಶಯದ ಗುಣಗಳ ಪಾವನ ಪರಾಕ್ರಮದ ಪರಮ ಮಂಗಳ ಚರಿತೆಯನು. ರಾಮ ಜಯ ಜಯ ರಾಮ ರಘುಕುಲ ಸೋಮ ಬಲ ಗುಣಧಾಮ. ರಾಮ ಜಯ ಜಯ ರಾಮ ರಘುಕುಲ ಸೋಮ ಬಲ ಗುಣಧಾಮ. ಮಕ್ಕಳ ಫಲವನ್ನು ಬಯಸಿ ದಶರಥ ಮಾಡಿದ ಯಜ್ಞವ ಭಕುತಿಯಲಿ ವರಪ್ರಸಾದದ ಪಾಯಸ ಮಹಿಮೆಗೆ ಸುತರನು ಪಡೆದ ಸತಿಯರಲಿ. ಮಕ್ಕಳ ಫಲವನ್ನು ಬಯಸಿ ದಶರಥ ಮಾಡಿದ ಯಜ್ಞವ ಭಕುತಿಯಲಿ ವರಪ್ರಸಾದದ ಪಾಯಸ ಮಹಿಮೆಗೆ ಸುತರನು ಪಡೆದ ಸತಿಯರಲಿ. ರಾಮ ಜಯ ಜಯ ರಾಮ ರಘುಕುಲ ಸೋಮ ವರ ಗುಣಧಾಮ. ರಾಮ ಜಯ ಜಯ ರಾಮ ರಘುಕುಲ ಸೋಮ ವರ ಗುಣಧಾಮ. ರಾಮನೆ ಹಿರಿಮಗ ಮೂವರು ಅನುಜರು ಬೆಳೆದರು ಅಯೋಧ್ಯೆ ಬೆಳಕಂತೆ. ರಾಮನು ಹಿರಿಮಗ ಮೂವರು ಅನುಜರು ಬೆಳೆದರು ಅಯೋಧ್ಯ ಬೆಳಕಂತೆ. ಅಸುರರನಳಿಸಿ ಯಜ್ಞವ ಉಳಿಸಲು ಪರಮುನಿ ಕರೆದನು ಬರುವಂತೆ. ಅಸುರರನಳಿಸಿ ಯಜ್ಞವ ಉಳಿಸಲು ವರಮುನಿ ಕರೆದನು ಬರುವಂತೆ.
ರಾಮ ಜಯ ಜಯ ರಾಮ ರಘುಕುಲ ಸೋಮ ವರ ಗುಣಧಾಮ ರಾಮ ಜಯ ಜಯ ರಾಮ ರಘುಕುಲ ಸೋಮ ವರ ಗುಣಧಾಮ ವರಮುನಿ ವಿಶ್ವಾಮಿತ್ರನ ಜತೆಯಲ್ಲಿ ರಾಮ ಲಕ್ಷ್ಮಣರು ತೆರಳಿದರು ಪರಮುನಿ ವಿಶ್ವಾಮಿತ್ರನ ಜತೆಯಲ್ಲಿ ರಾಮ ಲಕ್ಷ್ಮಣರು ತೆರಳಿದರು ತಾಟಕಿ ಮಡಿದಳು ಸುಬಾಹು ಸತ್ತನು ಮಾರೀಚ ನೋಡಿಸಿ ರಾಮಯಜ್ಞವ ರಕ್ಷಿಸಿದ ತಾಟಕಿ ಮಡಿದಳು ಸುಬಾಹು ಸತ್ತನು ಮಾರೀಚ ನೋಡಿಸಿ ರಾಮಯಜ್ಞವ ರಕ್ಷಿಸಿದ ರಾಮ ಜಯ ಜಯ ರಾಮ ರಘುಕುಲ ಸೋಮ ವರ ಗುಣಧಾಮ ರಾಮ ಜಯ ಜಯ ರಾಮ ರಘುಕುಲ ಸೋಮ ವರ ಗುಣಧಾಮ ವರಮುನಿ ಜತೆಯಲ್ಲಿ ಮಿಥಿಲೆಗೆ ಬಂದು ಶಿವಧನು ಮಹಿಮೆಯ ಕೇಳಿದನು ವರಮುನಿ ಜತೆಯಲ್ಲಿ ಮಿಥಿಲೆಗೆ ಬಂದು ಶಿವಧನು ಮಹಿಮೆಯ ಕೇಳಿದನು ಧನುವನ್ನು ಮುರಿದು ಸೀತೆಯ ಪಡೆದು ರಾಮನು ಸೀತಾಪತಿ ಎನಿಸಿದನು ಧನುವನ್ನು ಮುರಿದು ಸೀತೆಯ ಪಡೆದು ಶ್ರೀರಾಮನು ಸೀತಾಪತಿ ಎನಿಸಿದನು ರಾಮ ಜಯ ಜಯ ರಾಮ ರಘುಕುಲ ಸೋಮ ವರ ಗುಣಧಾಮ ರಾಮ ಜಯ ಜಯ ರಾಮ ರಘುಕುಲ ಸೋಮ ವರ ಗುಣಧಾಮ ಲೋಕವೇ ಮೆಚ್ಚುವ ಸತಿಪತಿಯಾಗಿ ಮೆರೆದರು ಸೀತಾರಾಮರ ಯೋಧ್ಯೆಯಲಿ ಮೆರೆದರು ಸೀತಾರಾಮರ ಯೋಧ್ಯೆಯಲಿ ರಾಮಗೆ ಪಟ್ಟವ ಕಟ್ಟುವ ನಿಶ್ಚಯ ಮಾಡಿದ ದಶರಥ ಹರುಷದಲ್ಲಿ ಶ್ರೀರಾಮಗೆ ಪಟ್ಟವ ಕಟ್ಟುವ ನಿಶ್ಚಯ ಮಾಡಿದ ದಶರಥ ಹರುಷದಲ್ಲಿ ರಾಮ ಜಯ ಜಯ ರಾಮ ರಘುಕುಲ ಸೋಮ ವರ ಗುಣಧಾಮ ರಾಮ ಜಯ ಜಯ ರಾಮ ರಘುಕುಲ ಸೋಮ ವರ ಗುಣಧಾಮ ಕೈಕೆಯ ಮನಸ್ಸನ್ನು ಮಂಥರೆ ಕೆಡಿಸಿ ರಾಮನ ಪಟ್ಟವ ತಪ್ಪಿಸರು ಕೈಕೆಯ ಮನಸ್ಸನ್ನು ಮಂಥರೆ ಕೆಡಿಸಿ ರಾಮನ ಪಟ್ಟವ ತಪ್ಪಿಸರು ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮನು ಕಾಡಿಗೆ ಹೊರಟಿಗನು ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮನು ಕಾಡಿಗೆ ಹೊರಟಿಗನು ರಾಮ ಜಯ ಜಯ ರಾಮ ರಘುಕುಲ ಸೋಮ ವರ ಗುಣಧಾಮ ರಾಮ ಜಯ ಜಯ ರಾಮ ರಘುಕುಲ ಸೋಮ ವರ ಗುಣಧಾಮ ಸೀತೆ ಮಹಾಸತಿ ಪತಿಯ ಜತೆಗೆ ವನವಾಸದಲೇ ಸ್ವರ್ಗವ ಕಂಡಿಗಳು ಸೀತೆ ಮಹಾಸತಿ ಪತಿಯ ಜತೆಗೆ ವನವಾಸದಲೇ ಸ್ವರ್ಗವ ಕಂಡಿಗಳು ದುರುಳ ಶೂರ್ಪನಖಿ ಅನಾಹುತದಿಂದ ರಾವಣ ಮಾಯಾಮೃಗ ಜತೆ ಬಂದ ದುರುಳ ಶೂರ್ಪನಖಿ ಅನಾಹುತದಿಂದ ರಾವಣ ಮಾಯಾಮೃಗ ಜತೆ ಬಂದ ರಾಮ ಜಯ ಜಯ ರಾಮ ರಘುಕುಲ ಸೋಮ ವರ ಗುಣಧಾಮ ರಾಮ ಜಯ ಜಯ ರಾಮ ರಘುಕುಲ ಸೋಮ ವರ ಗುಣಧಾಮ ಮಾಯಾ ಜಿಂಕೆಯ ಸೀತೆಯ ಮೋಹಕ್ಕೆ ರಾಮನು ದೂರಕ್ಕೆ ಹೊರಡುತ್ತಲೀ ಮಾಯಾ ಜಿಂಕೆಯ ಸೀತೆಯ ಮೋಹಕ್ಕೆ ರಾಮನು ದೂರಕ್ಕೆ ಹೊರಡುತ್ತಲೀ ಲಕ್ಷ್ಮಣ ಕೂಡ ರಾಮನ ಹುಡುಕಲು ರಾವಣ ಸೀತೆಯ ಹೊತ್ತೊಯ್ದ ಲಕ್ಷ್ಮಣ ಕೂಡ ರಾಮನ ಹುಡುಕಲು ರಾವಣ ಸೀತೆಯ ಹೊತ್ತೊಯ್ದ ರಾಮ ಜಯ ಜಯ ರಾಮ ರಘುಕುಲ ಸೋಮ ವರ ಗುಣಧಾಮ ರಾಮ ಜಯ ಜಯ ರಾಮ ರಘುಕುಲ ಸೋಮ ವರ ಗುಣಧಾಮ ಅಶೋಕವನದಲ್ಲಿ ಶೋಕದಿ ಕುಳಿತಿಹ ಸೀತೆಯ ಶೋಕವು ಅಳಿಯುವುದು ಅಶೋಕವನದಲ್ಲಿ ಶೋಕದಿ ಕುಳಿತಿಹ
ಸೀತೆಯ ಶೋಕವು ಅಳಿಯುವುದು, ಸೀತಾರಾಮರ ಸಮಾಗಮ ನಡೆದು ರಾವಣ ದರ್ಪವು ಅಡಗುವುದು. ಸೀತಾರಾಮರ ಸಮಾಗಮ ನಡೆದು ರಾವಣ ದರ್ಪವು ಅಡಗುವುದು. ರಾಮ ಜಯ ಜಯ ರಾಮ ರಘುಕುಲ ಸೋಮವರ ಗುಣಧಾಮ, ರಾಮವರ ಗುಣಧಾಮ. ರಾಮ ಜಯ ಜಯ ರಾಮ ರಘುಕುಲ ಸೋಮವರ ಗುಣಧಾಮ, ರಾಮ ಜಯ ಜಯ ರಾಮ ರಾಮವರ ಗುಣಧಾಮ, ರಾಮ ಜಯ ಜಯ ರಾಮ. ಇದೇನಿದು? ಈ ವಾನರ ಎಲ್ಲಿಂದ ಬಂತು? ಏಕೆ ಬಂದಿದೆ? ಇಷ್ಟು ಹೊತ್ತು ನನ್ನ ಸ್ವಾಮಿಯ ಸಂಕೀರ್ತನೆಯನ್ನು ಕೇಳಿದ ಸಂತೋಷ ಈ ಕವಿಯನ್ನು ಕಂಡು ಮಾಯವಾಯಿತಲ್ಲ. ಇದೇನು ರಾಕ್ಷಸ ಮಾಯೆಯೋ ಎಂದು ಭಯವಾಗುತ್ತಿದೆ. ಅಥವಾ ಕನಸಿನಲ್ಲಿ ನಾನು ಕಪಿಯನ್ನು ಕಾಣುತ್ತಿದ್ದೇನೆಯೇ? ಸ್ವಪ್ನದಲ್ಲಿ ಕಪಿಯನ್ನು ಕಂಡರೆ ಅಮಂಗಳ ಎಂದು ಹೇಳುತ್ತಾರೆ. ಅಯ್ಯೋ, ಏನು ಅನಿಷ್ಟಕ್ಕಾದಿದೆಯೋ? ಲಕ್ಷ್ಮಣ ಸಹಿತನಾದ ಶ್ರೀರಾಮನಿಗೆ ಮಂಗಳವಾಗಲಿ, ನನ್ನ ತಂದೆ ಜನಕ ಮಹಾರಾಜರಿಗೂ ಮಂಗಳವಾಗಲಿ. ಸೀತಾಮಾತೆಗೆ ನನ್ನನ್ನು ಕಂಡು ಭ್ರಾಂತಿಯುಂಟಾಗಿದೆ. ಇದೇನು ಸ್ವಪ್ನವೋ ಸತ್ಯವೋ ಎಂಬ ಸಂದೇಹ ಬಂದಿರುವಂತಿದೆ. ಇಲ್ಲ, ಇದು ಸ್ವಪ್ನವಲ್ಲ. ನಿದ್ರೆ ಬಂದರಲ್ಲವೇ ಸ್ವಪ್ನ ಬೀಳುವುದು. ಶೋಕ ಪೀಡಿತಳಾಗಿರುವ ನನಗೆ ನಿದ್ರೆಯಲ್ಲಿ ಬರುತ್ತದೆ. ಪೂರ್ಣಚಂದ್ರನಂತೆ ಸುಂದರ ಮುಖವುಳ್ಳ ಶ್ರೀರಾಮನಿಂದ ದೂರವಾಗಿರುವ ನನಗೆ ನೆಮ್ಮದಿಯೂ ಇಲ್ಲ, ನಿದ್ರೆಯೂ ಇಲ್ಲ. ಖಂಡಿತ ಇದು ಸ್ವಪ್ನವಲ್ಲ. ಸೀತಾಮಾತೆಗೆ ತಮ್ಮ ಸಂದೇಹ ಕಳೆದು ಮಾತನಾಡುವವರೆಗೂ ಕಾಯುವುದು ಒಳ್ಳೆಯದು.